ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ PGCET ವಿದ್ಯಾರ್ಥಿಗಳಿಗೆ ಈ ವರ್ಷದ ಕಾಲೇಜ್ ಕಟ್ ಆಫ್ ನಮಗೆ ಯಾವಾಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಸೊ ಕಟ್ ಆಫ್ ರ್ಯಾಂಕಿಂಗ್ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಜೊತೆಗೆ ಸಾಕಷ್ಟು ಸ್ಟೂಡೆಂಟ್ಸ್ ನಿನ್ನೆ ಮಾಡಿದಂತಹ ವಿಡಿಯೋಸ್ಗೆ ಸರ್ ನಂದು ರ್ಯಾಂಕಿಂಗು 7000 ಬಂದಿದೆ, 5000 ಬಂದಿದೆ, ನನಗೆ ಯಾವ್ದಾದ್ರು ಕಾಲೇಜನ್ನು ಸಜೆಸ್ಟ್ ಮಾಡಿ, ನನಗೆ ಯಾವ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದ್ರೆ ಸಿಗುತ್ತೆ. ವಿಡಿಯೋ ಖಂಡಿತವಾಗ್ಲೂ ಇಂಫಾರ್ಮೇಟಿವ್ ಆಗಿರೋದ್ರಿಂದ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲಾ ರೀತಿಯ PGCET ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಮೊದಲಿಗೆ ನೋಡಿ, PGCET 2025 ಈ ವರ್ಷದ ಕಾಲೇಜ್ ಕಟ್ ಆಫ್ ಯಾವಾಗ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಷ್ಟಕ್ಕೂ ಕಾಲೇಜ್ ಕಟ್ ಆಫ್ ರ್ಯಾಂಕಿಂಗ್ ಅಂದ್ರೆ ಏನು ಅಂತ ಅಂದ್ರೆ ನೋಡಿ, KU ನಡೆಸುವಂತಹ ಕೌನ್ಸಿಲಿಂಗ್ ಏನಿದೆ, ಈ ಒಂದು ಕೌನ್ಸಿಲಿಂಗ್ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ, ಈಗ ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನೀವು ಕಟ್ ಆಫ್ ಅನ್ನ ಪ್ರತಿಯೊಬ್ಬರನ್ನು ಸಹ ಅನಾಲಿಸಿಸ್ ಮಾಡಲೇಬೇಕು. ಯಾಕಂತ ಅಂದ್ರೆ ಈಗ ಒಂದು ಕಾಲೇಜ್ ಕಟ್ ಆಫ್ ಅಂತ ಅಂದ್ರೆ, ಈಗ ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ಕೊಡ್ತೀನಿ. ಓಕೆ, ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನ ನಾನು ನಿಮಗೆ ಎಕ್ಸಾಂಪಲ್ ಮೂಲಕ ತೋರಿಸ್ಕೊಡ್ತೀನಿ. ಇದು ಬಂದ್ಬಿಟ್ಟು ಕಾಲೇಜ್ ಕಟ್ ಆಫ್ ಅಂತ ಆಗಿರುತ್ತೆ. ಸೊ ಕಾಲೇಜ್ ಕಟ್ ಆಫ್ ಅಂದ್ರೆ ಏನು ಅಂತ ಅಂದ್ರೆ, ಈಗ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಸೈನ್ಸಸ್ ಪೀಣ್ಯ ಬೆಂಗಳೂರು ಅಂತ ಇರುವಂತದ್ದು MCA ಕೋರ್ಸಿಗೆ ಬಂದ್ಬಿಟ್ಟು ನೀವು ಅಬ್ಸರ್ವ್ ಮಾಡಿದ್ರೆ, ಈಗ ನಿಮ್ದು ಕ್ಯಾಟಗರಿ ಬಂದ್ಬಿಟ್ಟು 3A ಜನರಲ್ ಆದ್ರೆ ಇಲ್ಲಿ ನೋಡಬಹುದು ಕಟ್ ಆಫ್ ರ್ಯಾಂಕಿಂಗ್ ಎಷ್ಟಿದೆ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡೋದಾದ್ರೆ 1984 ಆದ್ರೆ ಇರುವಂತದ್ದು. ನಿಮ್ದೇನಾದ್ರೂ ರ್ಯಾಂಕಿಂಗು 1000 ಬಂದಿದ್ರೆ, 1500 ಬಂದಿದ್ರೆ, 2000 ಬಂದಿದ್ರೆ ನೀವು ಆರಾಮಾಗಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಇದನ್ನಾದ್ರೆ ಆಡ್ ಮಾಡ್ಕೋಬಹುದಾಗಿರುತ್ತೆ. ಆಗ ಸೀಟ್ ಸಿಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಆದ್ರೆ ಇರುವಂತದ್ದು. ಓಕೆನಾ? ಸೊ ಇದಕ್ಕೆಲ್ಲ ಓವರ್ ಆಲ್ ಆಗಿ ನೀವೇನ್ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ, ಈ ರೀತಿ ಒಂದು ಕಟ್ ಆಫ್ ಅನ್ನ ನೋಡಿದ್ದು ಆದ್ಮೇಲೆ ನಿಮ್ದು ಕ್ಯಾಟಗಿರಿ ಯಾವ್ದು ಅನ್ನೋದು ನೋಡ್ಕೋಬೇಕು. ನೀವು ಯಾವ ಕೋರ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅನ್ನೋದನ್ನ ನೋಡ್ಬೇಕು. ಜೊತೆಗೆ ಯಾವ ಲೊಕೇಶನ್ ಅಲ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ನೋಡ್ಕೊಂಡು ನಿಮ್ಮ ಒಂದು ರ್ಯಾಂಕಿಂಗ್, ಈಗ ಒಂದು 5000 ರ್ಯಾಂಕಿಂಗ್ ಇತ್ತು ಅಂತ ಅಂದ್ರೆ ಈ ತರ ಕಾಲೇಜಸ್ ನೆಲ್ಲ ಲೀಸ್ಟ್ ಮಾಡ್ಕೊಂಡು 5000 ಒಳಗಡೆ ಇರುವಂತಹ ಕಾಲೇಜಸ್ ಅನ್ನೆಲ್ಲ ಫಸ್ಟ್ ಲೀಸ್ಟ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 5000 ಮೇಲೆ ಇರುವಂತಹ ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಲೀಸ್ಟ್ ಅನ್ನ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿದಿರಾ ಅಂತ ಅಂದ್ರೆ ತುಂಬಾ ಈಸಿಯಾಗಿ ಸೀಟ್ ಅಲಾಟ್ಮೆಂಟ್ ಆಗುವಂತ ಚಾನ್ಸಸ್ ಇರುತ್ತೆ. ಈವನ್ ಏನು ಅಂತ ಅಂದ್ರೆ ಒನ್ಸ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದ್ದಾದ್ಮೇಲೆ ಈಗಲೇ ಲೀಸ್ಟ್ ಮಾಡಿ ಇಟ್ಕೊಂಡಿದ್ರೆ ನಿಮಗೆ 10 ನಿಮಿಷ ಕೆಲಸ ಅಷ್ಟೇ ಆಪ್ಷನ್ ಎಂಟ್ರಿ ಮಾಡುವಂತದ್ದು. ಓಕೆನಾ? ನಾನು ಮತ್ತೆ ಹೇಳ್ತಿದ್ದೀನಿ ನೋಡಿ, ಈಗ ಯಾವ್ದಾದ್ರು ಸ್ಟೂಡೆಂಟ್ MCA ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ, ಆ ಒಂದು ಸ್ಟೂಡೆಂಟ್ ಬಂದ್ಬಿಟ್ಟು ರ್ಯಾಂಕಿಂಗ್ ಎಷ್ಟಿದೆ, ಒಂದು 5000 ರ್ಯಾಂಕಿಂಗ್ ಆದ್ರೆ ಬಂದಿದೆ. ಈಗ ಸ್ಟೂಡೆಂಟ್ ಯಾವ ಕಾಲೇಜಸ್ ಆಡ್ ಮಾಡಬೇಕು, ಯಾವ ಕಾಲೇಜಲ್ಲಿ ಸಿಗುತ್ತೆ ಅಂತ ಗೊತ್ತಿರೋದಿಲ್ಲ. ಅವಾಗ ಸ್ಟೂಡೆಂಟ್ ಏನ್ ಮಾಡ್ತಾನೆ, ಕಾಲೇಜ್ ಕಟ್ ಆಫ್ಸ್ ಅನ್ನ ತಗೋತಾನೆ. ಕಾಲೇಜ್ ಕಟ್ ಆಫ್ಸ್ ತಗೊಂಡು ಎಲ್ಲಾ ಒಂದು ಕಾಲೇಜಸ್, ಈಗ ಬೆಂಗಳೂರು ಲೊಕೇಶನ್ ಅಲ್ಲಿ ಇರುವಂತಹ ಎಲ್ಲಾ ಕಾಲೇಜಸ್ ಅನ್ನ ನೋಡ್ತಾನೆ. ನೋಡಿದ ಆದ್ಮೇಲೆ ಅಂಡ್ ನೆಕ್ಸ್ಟ್ ಈ ಸ್ಟೂಡೆಂಟ್ ಕ್ಯಾಟಗರಿ ಬಂದ್ಬಿಟ್ಟು 3A ಜನರಲ್ ಆದ್ರೆ ಆಗಿರುತ್ತೆ. ಸೊ ಆ ಸ್ಟೂಡೆಂಟ್ ಏನ್ ಮಾಡ್ತಾನೆ, 5000 ಬಂದಿರೋದ್ರಿಂದ ಈಗ 5000 ನಿಯರ್ ಬೈ ಇರುವಂತಹ ಎಲ್ಲಾ ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೋತಾನೆ. ಯಾವ ರೀತಿ, ಈಗ ಯಾವ್ದಾದ್ರು ಕಾಲೇಜ್ ಕಟ್ ಆಫ್ ರ್ಯಾಂಕಿಂಗ್ ಬಂದ್ಬಿಟ್ಟು 4000 ಇರುವಂತದನ್ನ ನೋಡ್ಕೋತಾನೆ, 5000 ಇರುವಂತದನ್ನ ನೋಡ್ಕೋತಾನೆ, 5500, 5400, 6000 ಕಟ್ ಆಫ್ ಇರುವಂತ ರ್ಯಾಂಕಿಂಗ್ ಕಾಲೇಜಸ್. ಈ ರೀತಿ ಎಲ್ಲ ನೋಡ್ಕೊಂಡು ಒನ್ಸ್ ಅಬ್ಸರ್ವ್ ಮಾಡ್ಕೊಂಡು ಲೀಸ್ಟ್ ಮಾಡ್ಕೊಂಡಿದ್ದಾನೆ ಅಂತ ಅಂದ್ರೆ ಡೆಫಿನೆಟ್ಲಿ ಅವ್ರಿಗೆ ಸೀಟ್ ಅಲಾಟ್ಮೆಂಟ್ ಆಗುವಂತ ಚಾನ್ಸಸ್ ಆದ್ರೆ ಕಡಿಮೆ ಇರುತ್ತೆ. ನಾನು ಆಗ್ಲೇ ಹೇಳ್ದಂಗೆ 5000 ಬಂದಿದೆ ಅಂತ ಅಂದ್ರೆ ನೀವು ಬೇಕಿದ್ರೆ ಇವಾಗ ಬೇರೆ ಕಾಲೇಜಸ್ ಅಲ್ಲಿ 1000 ಕಟ್ ಆಫ್ ಇರುವಂತ ಕಾಲೇಜಸ್, 2000 ಮಾತ್ರ ಕಟ್ ಆಫ್ ಇರುವಂತ ಕಾಲೇಜಸ್ ಆಡ್ ಮಾಡ್ತೀರಾ, ಆಡ್ ಮಾಡ್ಕೊಳ್ಳಿ. ಬಟ್ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಮಿಸ್ ಆಗದೆ ಏನಿರ್ಬೇಕು ಅಂತಂದ್ರೆ, ಯಾವ ಕಾಲೇಜಲ್ಲಿ ಕಟ್ ಆಫ್ ರ್ಯಾಂಕಿಂಗ್ ಬಂದು 5000 ಗಿಂತ ಎಬೋ ಇದೆಯೋ ಆ ಒಂದು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇತ್ತು ಅಂತಂದ್ರೆ ಅವಾಗ ನಿಮಗೆ ಸೀಟ್ ಸಿಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಇದು ಒನ್ಸ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದ್ದ ಆದ್ಮೇಲೆ ನಾನು ನಿಮ್ಗೆ ಲೈವ್ ಎಕ್ಸಾಂಪಲ್ ಮೂಲಕ ತೋರಿಸ್ಕೊಡ್ತೀನಿ. ಓಕೆನಾ? ಯಾವ ರೀತಿ ತೋರಿಸ್ಕೊಡ್ತೀನಿ ಅಂತ ಅಂದ್ರೆ, ಒಂದು ಸ್ಟೂಡೆಂಟ್ ರ್ಯಾಂಕಿಂಗ್ ತಗೋತೀನಿ, ರ್ಯಾಂಕಿಂಗು ತೋರಿಸ್ತೀನಿ, ಜೊತೆಗೆ ಯಾವ ರೀತಿ ಲೀಸ್ಟ್ ಅನ್ನ ಮಾಡಿದಾನೆ ಆ ಸ್ಟೂಡೆಂಟ್, ಏನೇನ್ ಯೂಸ್ ಇದೆ, ಏನ್ ಬೆನಿಫಿಟ್ಸ್ ಇದೆ, ಈ ರೀತಿ ಆಪ್ಷನ್ ಎಂಟ್ರಿ ಅನ್ನ ಮಾಡಿದಾನೆ, ಜೊತೆಗೆ ಇಂಥ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ, ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಪ್ರತಿಯೊಂದನ್ನು ಸಹ ಲೈವ್ ಅಪ್ಡೇಟ್ಸ್ ಮೂಲಕ ನಾನು ನಿಮ್ ಮುಂದೆ ತರ್ತಾ ಇರ್ತೀನಿ. ಚಾನಲ್ಗಂತೂ ಸಬ್ಸ್ಕ್ರೈಬ್ ಅನ್ನ ಮಾಡಿ ಇಟ್ಕೊಂಡಿರಿ. ಓಕೆನಾ? ಸೊ ಆಗಿದ್ರೆ ನೀವು ಕೇಳ್ಬೋದು, ಈ ಒಂದು ಕಾಲೇಜ್ ಕಟ್ ಆಫ್ಸ್ ಬಂದ್ಬಿಟ್ಟು ನಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಈಗಾಗಲೇ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಅಪ್ಲೋಡ್ ಮಾಡಿರುವಂತದ್ದು ನೀವು ಅಬ್ಸರ್ವ್ ಮಾಡಬಹುದು. MTech ಕೋರ್ಸ್ಗೆ ಅಪ್ಲೋಡ್ ಮಾಡಿದೀನಿ, ಜೊತೆಗೆ MCAಗೆ MBA ಕೋರ್ಸಸ್ಗೆ ಅಪ್ಲೋಡ್ ಮಾಡಿದೀನಿ. ಇದು ಬಂದ್ಬಿಟ್ಟು ಲಾಸ್ಟ್ ಇಯರ್ ಕಟ್ ಆಫ್ ಆದ್ರೆ ಆಗಿರುತ್ತೆ. ನಿಮ್ಗೆ ಈ ವರ್ಷದ ಕಟ್ ಆಫ್ ಸಿಗಲ್ವಾ ಅಂತ ಅಂದ್ರೆ, ಈ ವರ್ಷದ ಕಟ್ ಆಫ್ ಸಿಗುತ್ತೆ. ಯಾವಾಗ ಸಿಗುತ್ತೆ ಅಂತ ಅಂದ್ರೆ, ಯಾವಾಗ ನಿಮ್ದು ಫಸ್ಟ್ ರೌಂಡ್ ರಿಸಲ್ಟ್ಸ್ ಬರುತ್ತೋ, ಅಂದ್ರೆ ಈಗ ನಿಮ್ಗೆ ಸಿಂಪಲ್ ಪ್ರೋಸೆಸ್ ಅನ್ನ ಹೇಳ್ತೀನಿ ನೋಡಿ, ನೆಕ್ಸ್ಟ್ ಮುಂದೆ ಇರುವಂತದ್ದು. ಸೊ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಅದನ್ನು ಕೇಳ್ತಿದ್ರು, ಆಪ್ಷನ್ ಎಂಟ್ರಿಗೆ ಮುಂಚೆ ಅಪ್ಲಿಕೇಶನ್ ಎಡಿಟಿಂಗ್ ಅವಕಾಶವನ್ನ ಕೊಡ್ತಾರೆ. ಯಾಕಂತಂದ್ರೆ ನಮ್ಮ ಒಂದು ಮಾರ್ಕ್ಸ್ ಎಂಟ್ರಿ ಅಪ್ಲೋಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವಕಾಶ ಖಂಡಿತವಾಗ್ಲೂ ಕೊಡ್ತಾರೆ. ನಿಮ್ಮ ಒಂದು ಮಾರ್ಕ್ಸ್ ನ ಎಂಟ್ರಿ ಮಾಡ್ಕೋಬಹುದಾಗಿರುತ್ತೆ. ಅದಾದ್ಮೇಲೆ ನಿಮ್ಗೆ ಏನಾಗುತ್ತೆ, ಫಸ್ಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 3 to 4 ಡೇಸ್ ಟೈಮ್ ಅನ್ನ ಕೊಡ್ತಾರೆ. ಅದಾದ್ಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಬರುತ್ತೆ. ಓಕೆನಾ? ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂದ್ರೆ ಏನು ಅಂತ ಅಂದ್ರೆ, ಈಗ ನೀವೇನ್ ಆಪ್ಷನ್ ಎಂಟ್ರಿ ಮಾಡ್ತೀರಾ, ನೀವು ಮಾಡಿರುವಂತಹ ಆಪ್ಷನ್ ಎಂಟ್ರಿಗೆ ಇಂತಹ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗ್ಬೋದು ಅನ್ನುವಂಥದ್ದು ಜಸ್ಟ್ ಒಂದು ಟೆಂಪರರಿ ರಿಸಲ್ಟ್ಸ್ ಆಗಿರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಿಮ್ಗೆ ಈ ವರ್ಷದ ಕಾಲೇಜ್ ಕಟ್ ಆಫ್ ಆದ್ರೆ ಸಿಗುವಂತದ್ದು. ಅದಕ್ಕಿಂತ ಮುಂಚೆ 100%
ಆಗಿ ನಿಮಗೆ ಎಲ್ಲಿನೂ ಸಹ ಕಾಲೇಜ್ ಕಟ್ ಆಫ್ ಸಿಗೋದಿಲ್ಲ. ಯಾವಾಗ ಸಿಗುತ್ತೆ ಅಂತಂದ್ರೆ ಮತ್ತೆ ಹೇಳ್ತಿದ್ದೀನಿ, ಒನ್ಸ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಕಟ್ ಆಫ್ ಸಿಗುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಮತ್ತೆ 3 days ಟೈಮ್ ಅನ್ನ ಕೊಡ್ತಾರೆ ನೀವು ಮಾಡಿರುವಂತ ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸ್ ಅನ್ನ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ. ಅವಾಗ ನೀವು ಈ ವರ್ಷದ ಕಾಲೇಜ್ ಕಟ್ ಆಫ್ ಅನ್ನ ನೋಡ್ಕೊಂಡು ನಿಮ್ಮ ಒಂದು ರ್ಯಾಂಕಿಂಗ್ ಎಷ್ಟಿದೆ ನಿಯರ್ ಬೈ ಕಾಲೇಜಸ್ ಅನ್ನ ನೋಡ್ಕೊಂಡು ಎಲ್ಲ ಲೀಸ್ಟ್ ಮಾಡ್ಕೊಂಡಿದೀರಾ ಅಂತ ಅಂದ್ರೆ ಚಾನ್ಸಸ್ ಅಂತೂ ತುಂಬಾ ಇದಾವೆ ಸೀಟ್ ಅಲಾಟ್ಮೆಂಟ್ ಆಗುವಂತದ್ದು, ನಿಮ್ದು ಎಷ್ಟೇ ಬಂದಿರಲಿ ರ್ಯಾಂಕಿಂಗ್. ಓಕೆನಾ? ಈಗ ಸದ್ಯಕ್ಕಂತೂ ಹಾಗಿದ್ರೆ ನೀವು ಈಗ ಫಸ್ಟ್ ಇಯರ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆ ಒಂದು ಆಪ್ಷನ್ ಎಂಟ್ರಿಗೆ ಯಾವ ಒಂದು ಕಟ್ ಆಫ್ಸ್ ಅನ್ನ ನಾನು ನೋಡ್ಬೇಕು ಅಂತ ಅಂದ್ರೆ ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ಸ್ ಅನ್ನ ನೋಡಿ. ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ಸ್ ಕೆಇಎ ವೆಬ್ಸೈಟ್ ಅಲ್ಲೂ ಇದಾವೆ. ಹಿಂದಿನ ವರ್ಷದ ಪ್ರವೇಶಗಳ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಒಂದು PGCET 2025 ಅಪ್ಡೇಟ್ಸ್ ಗ್ರೂಪ್ ಅಲ್ಲೂ ಇದೆ. ಇವತ್ತು ಬಂದ್ಬಿಟ್ಟು ನಾನು ಅದನ್ನ ಮತ್ತೆ ಇನ್ನೊಂದ್ಸಲಿ ಅಪ್ಲೋಡ್ ಆದ್ರೆ ಮಾಡ್ತೀನಿ. ಇವತ್ತು ಯಾರೆಲ್ಲ ಜಾಯಿನ್ ಆಗ್ತೀರಾ ನಿಮಗಾದ್ರೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ತುಂಬಾ ಕೇಳ್ತಾ ಇದ್ದಾರೆ, ನಂದು ರ್ಯಾಂಕಿಂಗ್ 5000 ಬಂದಿದೆ, 6000 ಬಂದಿದೆ, ನನಗೆ ಒಳ್ಳೆ ಕಾಲೇಜ್ ಸಜೆಸ್ಟ್ ಮಾಡಿ ಮತ್ತೊಂದು ಅಂತ ಹೇಳ್ಬಿಟ್ಟು ನಾನೇ ಎಲ್ಲ ನೀವು ಯಾರ ಹತ್ರನೂ ಬೇರೆ ಹೆಲ್ಪ್ ಕೇಳೋಂತ ಅವಶ್ಯಕತೆ ಇಲ್ಲ. ಯಾವ ಕಾಲೇಜು ಅಂತ ಹೇಳ್ಬಿಟ್ಟು ಈಗ ನೀವು ಯಾರನ್ನಾದ್ರೂ ಕೇಳಿದ್ರೆ ಯಾವುದೋ ಒಂದು ಕಾಲೇಜನ್ನ ಸಜೆಸ್ಟ್ ಮಾಡ್ತಾನೆ. ಅವರು ಸಜೆಸ್ಟ್ ಮಾಡಿರುವಂತ ಕಾಲೇಜ್ಗೆ ಕಟ್ ಆಫ್ ರ್ಯಾಂಕಿಂಗ್ ಬಂದು ಬರೀ 8000 ಅಷ್ಟೇ ಇರುತ್ತೆ. ನಿಮ್ದು ಎಷ್ಟೋ ಬಂದ್ಬಿಟ್ಟು 14,000 15,000 ರ್ಯಾಂಕಿಂಗ್ ಬಂದಿರುತ್ತೆ. ಅವಾಗ ನೀವು ಆ ಕಾಲೇಜನ್ನ ಆಪ್ಷನ್ ಎಂಟ್ರಿ ಲಿಸ್ಟ್ ಹಾಕಿದ್ರೆ ನಿಮಗೆ ಸಿಗುತ್ತಾ? ಖಂಡಿತವಾಗ್ಲೂ ಸಿಗೋದಿಲ್ಲ. ಸೊ ನೀವು ಹಾಗಾಗಿ ಏನ್ ಮಾಡಬೇಕು, ಫಸ್ಟ್ ಎಲ್ಲ ನೋಡ್ಬೇಕು, ಕಟ್ ಆಫ್ಸ್ ಅನ್ನ ಅಬ್ಸರ್ವ್ ಮಾಡಿದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಒಂದು ಕ್ಯಾಟಗರಿಗೆ ಕಾಲೇಜಸ್ ಅಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ಈಗ ನಿಮ್ದು ರ್ಯಾಂಕಿಂಗ್ 5000 ಇದೆ ಅಂತ ನಾನು ಈಗಾಗಲೇ ಎಕ್ಸಾಂಪಲ್ ಹೇಳಿದ್ನಲ್ವಾ, ನಿಯರ್ ಬೈ ಇರುವಂತಹ ಎಲ್ಲ ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೊಳ್ಳಿ. 5000 ಎಬೋ ಇರುವಂತಹ ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೊಳ್ಳಿ. ಎಲ್ಲ ಒಂದ್ ಕಡೆಯಿಂದ ಆಪ್ಷನ್ ಎಂಟ್ರಿ ಮಾಡ್ಕೊ ಬನ್ನಿ. ಅವಾಗ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಫಸ್ಟ್ ರೌಂಡ್ ಅಲ್ಲ ಈ ಸಿಗ್ಲಿಲ್ಲ ಅಂದ್ರೂ ಸೆಕೆಂಡ್ ರೌಂಡ್ ಅಲ್ಲಂತೂ 100% ಸಿಗುತ್ತೆ. ಬಟ್ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಇಲ್ವಾ ನಿಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತೆ ಅಂತ ಹೇಳ್ಬಿಟ್ಟು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಗೊತ್ತಾಗುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದ್ರೆ ನೀವು ಮಾಡಿರುವಂತಹ ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಇನ್ನೂ ಕಾಲೇಜಸ್ ಆಡ್ ಮಾಡ್ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಅವಾಗ ಇನ್ನೂ ಕಾಲೇಜಸ್ ಆಡ್ ಮಾಡ್ಕೋತೀರಾ. ಅವಾಗ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ನಿಮಗೆ ಸೀಟ್ ಆದ್ರೆ ಅಲಾಟ್ ಆಗುತ್ತೆ. ಓಕೆನಾ? ಈ ರೀತಿ ಎಲ್ಲ ಒಂದು ಪ್ರೋಸೆಸ್ ಇರುವಂತದ್ದು. ಈ ಕೆಇ ಅವರು ನಡೆಸುವಂತ ಕೌನ್ಸಿಲಿಂಗ್ ಏನಿದೆ PGCET ಕೌನ್ಸಿಲಿಂಗ್, ಈ PGCET ಕೌನ್ಸಿಲಿಂಗ್ ನಿಮ್ದು ರ್ಯಾಂಕಿಂಗ್ ಎಷ್ಟೇ ಬಂದಿರಲಿ, 1000 ಬಂದಿರಲಿ, 500 ಬಂದಿರಲಿ ಅಥವಾ ಬರೀ 200 ಬಂದಿರಲಿ, ನೀವೇನ್ ಮಾಡ್ಬೇಕು ಹೇಳಿ, ನೀವು ಮಾಡುವಂತ ಆಪ್ಷನ್ ಎಂಟ್ರಿ ಮ್ಯಾಟರ್ ಆಗುತ್ತೆ. ಕೆಇ ಅವರು ಕೊಡುವಂತ ಕ್ಷಣದ ಅಪ್ಡೇಟ್ಸ್ ಅನ್ನ ನೀವು ನೋಡ್ಕೊಂಡು, ಇದು ಕೌನ್ಸಿಲಿಂಗ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಆನ್ಲೈನ್ ಆಗಿರೋದ್ರಿಂದ ಯಾವ ಟೈಮಿಗೆ ಏನ್ ಚೇಂಜಸ್ ಮಾಡಬೇಕು, ಯಾವ ಟೈಮಲ್ಲಿ ಯಾವ್ದನ್ನ ಮೇಲೆ ಕಾಲೇಜ್ ಆಗಬೇಕು, ಕೆಳಗಡೆ ಕಾಲೇಜ್ ಆಗಬೇಕು, ಪ್ರಿಯಾರಿಟಿ ನಂಬರ್ಸ್ ಏನ್ ಮಾಡಬೇಕು, ಮತ್ತೊಂದು ನಿಮ್ಮ ಮೈಂಡ್ ಅಲ್ಲಿ ಖಂಡಿತವಾಗ್ಲೂ ಇದ್ದೇ ಇರಬೇಕು. ಈಗ ನೀವು ಒಂದು 2 months ಕೌನ್ಸಿಲಿಂಗ್ ಕಂಪ್ಲೀಟ್ ಆಗೋದಕ್ಕೆ ಒಂದು 2 months ಆದ್ರೆ ಟೈಮ್ ತಗೊಳುತ್ತೆ. 3 rounds ಆಫ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗೋದಕ್ಕೆ. ಆ 3 rounds ಅಲ್ಲಿ ನೀವು ಏನೇನ್ ಮಾಡಬೇಕು, ನಾನು ಏನ್ ಮಾಡಿದ್ರೆ ಕರೆಕ್ಟ್, ಯಾವ ರೀತಿ ಪ್ರೋಸೆಸ್ ಇರುತ್ತೆ, ಮತ್ತೊಂದು ಎಲ್ಲ ನೀವು ನೀಟಾಗಿ ತಿಳ್ಕೊಂಡಿದ್ದೀರಾ ಅಂತ ಅಂದ್ರೆ ಒಂದು ಒಳ್ಳೆ ಕಾಲೇಜ್ ಆದ್ರೆ ಸಿಗುತ್ತಾ. ಈ 2 months ನೀವು ಪಡುವಂತ ಕಷ್ಟ ಮತ್ತೆ 2 years ಆಫ್ ಲೈಫ್ ಚೆನ್ನಾಗಿರುತ್ತೆ, ಜೊತೆಗೆ ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಒಳ್ಳೆ ಪ್ಲೇಸ್ಮೆಂಟ್ ಮತ್ತೊಂದೆಲ್ಲ ಸಿಗುವಂತದ್ದು. ಸೊ ಹಾಗಾಗಿ ಕೌನ್ಸಿಲಿಂಗ್ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಂಡಿರಿ. ನಾನೇನ್ ಅನ್ಕೊಂಡಿದ್ದೀನಿ ಅಂತ ಅಂದ್ರೆ ಈಗ ಬಂದ್ಬಿಟ್ಟು ಇವತ್ತಿಂದ PGCET ಕುರಿತು ಪ್ರತಿನಿತ್ಯನೂ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಆದ್ರೆ ನಾನು ಅನ್ಕೊಂಡಿದ್ದೀನಿ. ಓಕೆನಾ? ಯಾಕೆ ಅಂತ ಅಂದ್ರೆ ಈ PGCET ಕೌನ್ಸಿಲಿಂಗ್ ಕುರಿತು ನಿಮ್ಗೆ ಈಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ, ಈಗ ಯಾರಿಗಾದ್ರೆ ಕೆಇಎ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿರ್ತಾರೋ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅವ್ರಿಗೆ ಗೊತ್ತಿರುತ್ತೆ, MCA ಸ್ಟೂಡೆಂಟ್ಸ್ಗಾಗಲಿ ಅಥವಾ MTech ಸ್ಟೂಡೆಂಟ್ಸ್ ಗೊತ್ತಿರುತ್ತೆ, ಅಥವಾ MBA ಸ್ಟೂಡೆಂಟ್ಸ್ಗಾಗಲಿ ಗೊತ್ತಿರೋದಿಲ್ಲ ಕೌನ್ಸಿಲಿಂಗ್ ಬಗ್ಗೆ. ನಿಮಗೆ ಸಾಕಷ್ಟು ಡೌಟ್ಸ್ ಆದ್ರೆ ಇರ್ತವೆ. ಹಾಗಾಗಿ ನಾನು ಪ್ರತಿನಿತ್ಯನೂ ಒಂದೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಕೌನ್ಸಿಲಿಂಗ್ ಈ ರೀತಿ ಇರುತ್ತೆ, ಇದರಲ್ಲಿ ಇನ್ನೂ ಈ ತರ ಅಪ್ಡೇಟ್ಸ್ ಇರುತ್ತೆ, ಮತ್ತೊಂದು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದ್ರೆ ನಿಮಗೆ ಯಾವುದರ ರಿಲೇಟೆಡ್ ಅಪ್ಡೇಟ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಅನ್ನ ಮಾಡಿ ತಿಳಿಸ್ಕೊಡಿ. ಇವತ್ತಿನ ಈ ವಿಡಿಯೋಗೆ ಪ್ರತಿನಿತ್ಯ ನಾನು ಮಾಡುವಂತ ವಿಡಿಯೋಗೆ ನನಗೆ ಇದರ ರಿಲೇಟೆಡ್ ನನಗೆ ಡೌಟ್ ಇದೆ, ಇದರ ರಿಲೇಟೆಡ್ ನನಗೆ ಇನ್ಫಾರ್ಮೇಶನ್ ಬೇಕು ಅಂತ ನೀವು ಕಮೆಂಟ್ಸ್ ಅನ್ನ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ ಅದರ ರಿಲೇಟೆಡ್ ಆಗಿರುತ್ತೆ. ಹಾಗಾಗಿ ಕಮೆಂಟ್ ಅನ್ನ ಮಾಡಿ. ಜೊತೆಗೆ ನಾನೀಗ ನಿಮ್ಗೆ ಏನ್ ತೋರಿಸಿದೆ PGCET 2025 ಟೆಲಿಗ್ರಾಮ್ ಗ್ರೂಪ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ಸಾಕಷ್ಟು ಡಿಸ್ಕಷನ್ಸ್ ಸ್ಟೂಡೆಂಟ್ಸ್ ಮಾಡ್ಕೋತಾ ಇರ್ತಾರೆ. ನೀವು ಜಾಯಿನ್ ಆಗಬೇಕು ಅಂತಂದ್ರೆ ಜಾಯಿನ್ ಆಗಿ. ಇದರಲ್ಲೂ ನಿಮಗೆ ಒಂದಿಷ್ಟು ಇಂಪಾರ್ಟೆಂಟ್ ಯೂಸ್ಫುಲ್ ಅಪ್ಡೇಟ್ಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಆಗ್ತಾ ಇರುತ್ತೆ. ಸೊ ನಾನು ಆಗಾಗ ನಿಮ್ ಜೊತೆ ಕನೆಕ್ಟ್ ಆಗ್ತಾ ಇರ್ತೀನಿ ಟೆಲಿಗ್ರಾಮ್ ಗ್ರೂಪ್ಗೆ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ PGCET ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.